ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಪಿ ಸಿ ಎಲ್. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ನಿಮಗೆ ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಇನ್ನೇನು ಫೆಬ್ರವರಿಲಿ ಎಕ್ಸಾಮ್ ಬರ್ತಿದ್ದೀರಾ. ಇವತ್ತಿನ ಈ ಒಂದು ನಿಮಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ವಿತ್ ಆನ್ಸರ್ಸ್ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡ್ರು ಬಿಟ್ಟಿರುವ ಮಾಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನಲ್ಲಿ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ತುಂಬಾ ಇಂಪಾರ್ಟೆಂಟು. ಜೊತೆಗೆ ಕ್ವಶನ್ ಕೂಡ ರಿಪೀಟ್ ಆಗ್ತವೆ ಅಂತ ನಿಮಗೆ ಐಡಿಯಾ ಬರ್ತದೆ. ಯಾವ್ದು ಕ್ವಶನ್ ಕೇಳೋದು ಐಡಿಯಾ ಬರ್ತದೆ. ತಪ್ಪದೆ ಕೊನೆಯವರು ನೋಡಲೇಬೇಕು, ತುಂಬಾ ಇಂಪಾರ್ಟೆಂಟು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಡ್ತೇನೆ. ಉತ್ತರ ಸಹಿತ ನೋಡ್ತಾ ಹೋಗೋಣ. ತಪ್ಪದೆ ಕೊನೆಯವರು ನೋಡಲೇಬೇಕು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗ್ತವೆ ಎಕ್ಸಾಮ್ನಲ್ಲಿ. ತಪ್ಪದೆ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿರಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬಂದ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವರ್ಷಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ, ಮಾಡ್ಕೊಂಡ್ರೆ ಮಾತ್ರ. ತಪ್ಪೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಫಸ್ಟ್ ಪಿ ಯು ಸಿಯಲ್ಲಿ ಅವ್ರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋಣ. ಜೊತೆಗೆ ಬೋರ್ಡರ್ ನಿಮಗೆ ಒಂದು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಬ್ಲೂ ಪ್ರಿಂಟು ಅಂದರೆ ನೀಲಕ್ಷೆ ಬಿಟ್ಟಿದ್ದಾರೆ. ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ, ಯಾವ ಪ್ರೋಸ್ ಮೇಲೆ, ಯಾವ ಪೊಯಿಟ್ರಿ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಒಂದು ಟ್ರೂ ಸಿ ಕೆ ಎಜುಕೇಷನ್ ಚಾನಲ್ ಆಗಿರ್ತವೆ. ಟ್ರೂ ಸಿ ಕೆ ಎಜುಕೇಷನ್ ಚಾನಲ್ ಆಗಿರ್ತವೆ. ಆ ಚಾನಲ್ ಲಿಂಕ್ನ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಕೊಳ್ಳಿ. ಆಯ್ತಾ? ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಎರಡು ಚಾನಲ್ ನಿಮಗೆ ನೆಕ್ಸ್ಟು ಫಸ್ಟ್ ಪಿ ಯು ಸಿ ವಿಡಿಯೋಗಳು ಕವರ್ ಮಾಡ್ತೀವಿ. ಅನ್ಯುವಲ್ ಎಕ್ಸಾಮ್ಗೆ ಎರಡು ಚಾನಲ್ ಕವರ್ ಮಾಡ್ತೀವಿ. ತಪ್ಪದೆ ಕಡ್ಡಾಗಿ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ಮಾಲ್ ಕ್ವಶನ್ ಪೇಪರು. ಮ್ಯಾಕ್ಸಿಮಮ್ ಮಾರ್ಕ್ಸು 80 ಮಾರ್ಕ್ಸು, ನಂಬರ್ ಕ್ವಶನ್ಸು 36. ಕ್ಲಾಸು ಫಸ್ಟ್ ಇಯರ್ ಪಿ ಯು ಸಿ ಅಥವಾ ಫಸ್ಟ್ ಪಿ ಯು ಸಿ. ಸಬ್ಜೆಕ್ಟು ಇಂಗ್ಲೀಷು. ಟೈಮು 3 ಅವರ್ಸು. ಒಂದನೇ ಮೇಲೆ ನಿಮಗೆ ಪಾರ್ಟ್ ಎ ಇರ್ತದೆ. ಪಾರ್ಟ್ ಎ ನಿಮಗೆ 10 ಮಲ್ಟಿಪಲ್ ಕ್ವಶನ್ ಇರ್ತವೆ. ಪಾರ್ಟ್ ಎ ನಿಮಗೆ 10 ಮಲ್ಟಿಪಲ್ ಇರ್ತವೆ. ಸೊ ನಿಮಗೆ ಪ್ರಿಂಟ್ ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ 10 ಮಾರ್ಕ್ಸಲ್ಲಿ 10 ಮಾರ್ಕ್ಸು ಮಲ್ಟಿಪಲಲ್ಲಿ ನಿಮ್ಮೊಂದು ಪ್ರೋಸ್ ಮತ್ತು ಪೊಯಿಟ್ರಿಯಿಂದ ಕೇಳ್ತಾರೆ. ಇಲ್ಲಿ ಯಾವ ರೀತಿ ಗ್ರಾಮರ್ ಇರೋದಿಲ್ಲ, ಎಲ್ಲ ಕೂಡ ನಿಮ್ಮ ಸಿಲೆಬಸ್ ಮೇಲೆ ಇರ್ತದೆ. ಕ್ವಶನ್ ನಂಬರ್ 1 ನೋಡಿ. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್. ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಅಂತ ಕೇಳಿದ್ದಾರೆ. ನೋಡಿ, ಎಯಿಂದನೂ ಬಿಗೆ ಮ್ಯಾಚ್ ಮಾಡಿಬಿಟ್ಟು ಬರಬೇಕು. ಅರ್ಥ ಆಯ್ತಾ? ಅವರು ಮ್ಯಾಚ್ ಮಾಡಿರ್ತಾರೆ, ಆನ್ಸರ್ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದನ್ನು ಆರಿಸಬೇಕು. ನೋಡಿ, ಇಲ್ಲಿ ಯಾವುದಾಗ್ಬೋದು ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ. ಆಪ್ಷನ್ ಎ ಆಗ್ತದೆ. ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 2. ದ ಲಿಟಲ್ ಒನ್ಸ್ ಸ್ಪೆಂಡ್ ಡ್ಯಾಶ್ ಎಟ್ ಸ್ಕೂಲ್ ಅಕಾರ್ಡಿಂಗ್ ಟು ದ ಫಯಮ್ ದ ಸ್ಕೂಲ್ ಬಾಯ್. ದ ಸ್ಕೂಲ್ ಬಾಯ್ ಕ್ವಶನ್ ಕೇಳಿದರೆ ಏನಾಗ್ಬೋದು? ಇದು ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ. ಆಪ್ಷನ್ ಎ, ಯಂಗ್ಜಿಯಸ್ ಅವರ್. ಇನ್ನು ಕ್ವಶನ್ ನಂಬರ್ 3. ದ ಸ್ಟ್ರೇಂಜರ್ ಹೂ ಸೇವ್ಸ್ ದ ನರೇಟರ್ ಫ್ರಮ್ ಹ್ಯುಮಿಲೇಷನ್ ಇನ್ ಓರ್ ಮನುಷ್ಯನ್ ಹ್ಯಾಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಯಾವುದಾಗ್ಬೋದು ಉತ್ತರ? ನಾನು ಫಾಸ್ಟಾಗಿ ಹೇಳ್ತೀನಿ, ವಿಡಿಯೋ ಪಾಸ್ ಆನ್ಸರ್ ನೋಡ್ಕೊಳ್ಳಿ. ಯಾಕಂದರೆ ಕಂಪ್ಲೀಟ್ ಕ್ವಶನ್ ಪೇಪರ್ ಹೇಳ್ಬೇಕು. ನಾನು ಕಂಪ್ಲೀಟ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಪ್ರತಿಯೊಂದು ಕ್ವಶನ್ನ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ನಂಬರ್ 3 ನೋಡಿ. ಯಾವುದಾಗ್ಬೋದು ಇದು? ಸರಿಯಾದ ಉತ್ತರ ಆಪ್ಷನ್ ಏನಾಗ್ಬೋದು ನೋಡಿ, ಗೆಸ್ ಮಾಡಿ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತಿದೆ. ಆಪ್ಷನ್ ಡಿ, ಬ್ಲೂ ಈಸ್ ಆ್ಯಂಡ್ ಹ್ಯಾಂಡಲ್ ಬಾರ್ ಮೋಸ್ಟೇಜ್. ಇನ್ನು ಕ್ವಶನ್ ನಂಬರ್ 4. ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಮನಿ ಮ್ಯಾಡ್ನೆಸ್ he is so terrified of. ಕ್ವಶನ್ ನಂಬರ್ 4ಗೆ ಆನ್ಸರು ಇದು ಕೂಡ ಆಪ್ಷನ್ ಡಿ ಆಗ್ತದೆ. ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್. ಕ್ವಶನ್ ನಂಬರ್ 5. ಇನ್ ಇಫ್ ವಾಸ್ ಎ ಟ್ರೀ ದ ಪೊಯೆಟ್ ಸೇಸ್ 300,000 ಗಾಡ್ಸ್ ಶೆಲ್ಟರ್ ಇನ್ ಸೈಡ್. ಸರಿಯಾದ ಉತ್ತರ ಆಪ್ಷನ್ ಏನಾಗ್ಬೋದು ನೋಡಿ, ಆಪ್ಷನ್ ಎ ಆಗ್ತದೆ. ದ ಸೆಕ್ರೆಡ್ ಕೌ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 6. ಇನ್ ವಾಚ್ಮನ್ ಆಫ್ ದ ಲೇಕ್ ಡ್ಯಾಶ್ ಸೇಸ್ ದ್ಯಾಟ್ ಹಿ ಹ್ಯಾಸ್ ರಿಸೀವ್ಡ್ ದ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹೀಸ್ ಫಾದರ್ ಇನ್ ಲವ್. ಏನಾಗ್ಬೋದು ಆನ್ಸರು? ಕ್ವಶನ್ ನಂಬರ್ 6ಗೆ ಆನ್ಸರು ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ, ಮಾರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 7. ಹೌ ಮೆನಿ ಚಿಲ್ಡ್ರನ್ ಡಸ್ ದ ಫಾರ್ಮರ್ಸ್ ವೈಫ್ ಹ್ಯಾವ್ ಇನ್ ದ ಪೊಯಮ್ ಬೈ ಓಲ್ಗಾ. ಯಾವುದಾಗ್ಬೋದು? 4, 3, 2, 1. ಸರಿಯಾದ ಉತ್ತರ ಆಪ್ಷನ್ ಎ 4 ಆಗ್ತದೆ. ಇನ್ನು ಕ್ವಶನ್ ನಂಬರ್ 8. ಫ್ರೆಡ್ರಿಕ್ ಡಗ್ಲಾಸ್ ಮದರ್ ವಾಸ್ ಹೈರ್ಡ್ ಬೈ. ಆನ್ಸರ್ ಏನಾಗ್ಬೋದು? ಕ್ವಶನ್ ನಂಬರ್ 8 ಆಪ್ಷನ್ ಸಿ, ಮಿಸ್ಟರ್ ಸ್ಟೇವರ್ಟ್ ಆಗ್ತದೆ. ನೀವು ಕ್ವಶನ್ ನಂಬರ್ 9. ಸ್ಟೇಟ್ಮೆಂಟ್ ಮಾತಾಡ್ತಾರೆ ಮತ್ತು ಸಿಟಿಸನ್ ಕೊಟ್ಟಿರ್ತಾರೆ. ಸ್ಟೇಟ್ಮೆಂಟ್ ಟು ರೀಸನ್ ಯಾರು ಕೊಟ್ಟಿರ್ತಾರೆ. ಆಮೇಲೆ ಕ್ವಶನ್ ನೋಡಿ, ಒಂದು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಇನ್ ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನಿಕೋಲ್ ಆ್ಯಂಡ್ ಜಕೋಪೋ ಡೋಂಟ್ ಸ್ಪೆಂಡ್ ಮನಿ ಆನ್ ಫುಡ್ ಆ್ಯಂಡ್ ಕ್ಲಾತಿಂಗ್. ರೀಸನ್ ನೋಡಿ, ದೇ ವರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ.
ಮನಿ ಟು ಗೋ ಟು ಅಮೇರಿಕಾ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ, ಓನ್ಲಿ ರೀಸನ್ ಈಸ್ ಟ್ರೂ. ಆಪ್ಷನ್ ಸಿ ಬಾತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ. ಆಪ್ಷನ್ ಡಿ ಬಾತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಫಾಲ್ಸ್. ಈ ರೀತಿ ಒಂದು ಕ್ವಶನ್ ಬಂದು ಬರ್ತದೆ 1 ಮಾರ್ಕ್ಸಲ್ಲಿ, ಮಲ್ಟಿಪಲ್ ಕೊಡ್ತಾರೆ. ಅಬ್ಸರ್ವ್ ಮಾಡಿ ಕ್ವಶನ್ನು ಏನಾಗ್ಬೋದು. ಕ್ವಶನ್ ನಂಬರ್ 9ಗೆ ಆಪ್ಷನ್ ಎ ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ, ಇಲ್ಲಿ ಸ್ಟೇಟ್ಮೆಂಟ್ ಮಾತ್ರ ಸರಿಯಾದ ಉತ್ತರ ಆಗ್ತದೆ. ಇನ್ನು ರೀಸನ್ ತಪ್ಪಾಗಿದೆ, ಅದರಿಂದ ಆಪ್ಷನ್ ಎ ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇನ್ನು ಕ್ವಶನ್ ನಂಬರ್ 10 ವೈ ಡಸ್ ದ ಪೊಯೆಟ್ ಸೇ ಡು ನಾಟ್ ಆಸ್ಕ್ ಅಪ್ ಮೀ ಮೈ ಲವ್ ದ್ಯಾಟ್ ಲವ್ ಐ ಒನ್ಸ್ ಹ್ಯಾಡ್ ಫಾರ್ ಯು ಇನ್ ದ ಪ್ರಿಸ್ಕ್ರೈಬ್ಡ್ ಗಜಲ್. ಏನಾಗ್ಬೋದು ಆನ್ಸರು. ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ದ ಪೊಯೆಟ್ ಹ್ಯಾಸ್ ಅದರ್ ಸಾರೋಸ್ ಆಫ್ ದ ವರ್ಲ್ಡ್ ಟು ಲುಕ್ ಆಟ್. ದ ಪೊಯೆಟ್ ಹ್ಯಾಸ್ ಅದರ್ ಸಾರೋಸ್ ಆಫ್ ದ ವರ್ಲ್ಡ್ ಟು ಲುಕ್ ಆಟ್. ಇನ್ನು ನೆಕ್ಸ್ಟ್ ಏನ್ಯಾವುದು. ಕ್ವಶನ್ ನಂಬರ್ 11 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸು. ಆರ್ಟಿಕಲ್ಸ್ ಮೇಲೆ ಕೇಳಿದರೆ 2 ಮಾರ್ಕ್ಸಿಗೆ ಕೇಳ್ತಾರೆ ನಮಗೆ ಕ್ವಶನ್ಗಳು. ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಯಾವ ಗ್ರಾಮರ್ ಕೇಳ್ತಾರಂತ, ಅವೆಲ್ಲ ಗ್ರಾಮರ್ಗಳು ಇದ್ದೇ ಇರ್ತದೆ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಡ್ಯಾಶ್ ಮ್ಯಾನ್ ಹೆಲ್ಪ್ಡ್ ಹೀಸ್ ಫ್ರೆಂಡ್ ಡ್ಯೂರಿಂಗ್ ಟೊರೆಂಟಿಯಲ್ ರೇನ್ಸ್. ಏನಾಗ್ಬೋದು ಇದು. ಒಂದೇದು ನೋಡಿ ಆನ್ಸರ್ ಹೇಳ್ತೇನೆ. ಕ್ವಶನ್ ನಂಬರ್ 11ಗೆ ಯಾನ್ ಬರ್ತದೆ, ಯಾನ್ ಎಲಿಫೆಂಟು ಅರ್ಥ ಆಯ್ತಾ. ಸೊ ನೋಡ್ಕೊಳ್ಳಿ ಓವೆಲ್ಸು ಕಾನ್ಸಿನೆಂಟ್ಸು ಯಾವ ತಕ್ಕ ನೋಡ್ಕೊಳ್ಳಿ. ಓವೆಲ್ ಮತ್ತು ನೋಡಿ ಹೆಚ್ಚಾಗಿ ನಮಗೆ ಎ ಯಾನ್ ದ ಈ ಮೂರೇ ಕೇಳ್ತಾರೆ. ಇರೋದು ಆರ್ಟಿಕಲ್ 3 ಎ ಯಾನ್ ದ. ಸೊ 2 ಮಾರ್ಕ್ಸ್ಗೆ ಎ ಯಾನ್ ದ ಮೇಲೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದುಬಿಡ್ತದೆ ಅರ್ಥ ಆಯ್ತಾ. ಎ ಯಾನ್ ದ 3 ಆರ್ಟಿಕಲ್ ನೋಡ್ಕೊಳ್ಳಿ. ಒನ್ಸ್ ಅಪಾನ್ ಎ ಟೈಮ್ ಯಾನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಡ್ಯಾಶ್ ಕೊಟ್ಟಿದ್ದಾರೆ. ಏನಾಗ್ಬೋದು ಇದು. ದ ಮ್ಯಾನು ಅರ್ಥ ಆಯ್ತಾ. ಮ್ಯಾನನ್ನು ಈಗಲೇ ಬಳಸಿದ್ದಾರೆ ಅರ್ಥ ಆಯ್ತಾ. ಎ ಮ್ಯಾನ್ ಆಮೇಲೆ ದ ಮ್ಯಾನ್ ಹೆಲ್ಪ್ಡ್ ಹೀಸ್ ಫ್ರೆಂಡ್ ಡ್ಯೂರಿಂಗ್ ಟೊರೆಂಟಿಯಲ್ ರೇನ್ಸ್. ಇನ್ನು ಕ್ವಶನ್ ನಂಬರ್ 12 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ರಿಪೋಸಿಷನ್ ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ತಾರೆ, ನಮಗೆ ಫಿಕ್ಸ್ ಬಂದೇ ಬರ್ತದೆ ಅರ್ಥ ಆಯ್ತಾ. ನೋಡೋಣ, ಇಲ್ಲಿ ಬ್ರಾಕೆಟ್ಲೆ ಕೊಟ್ಟಿರ್ತಾರೆ ಅವರು, ಬ್ರಾಕೆಟ್ಲೆ ಕೊಟ್ಟಿರ್ತಾರೆ. ನೀವು ಸರಿಯಾದನ್ನು ಚೂಸ್ ಮಾಡಿಬಿಟ್ಟು ಬರೀಬೇಕು. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಡ್ಯಾಶ್ 9 AM ಶಿ ಪಾರ್ಕ್ಸ್ ಹೇರ್ ಸ್ಕೂಟರ್ ಡ್ಯಾಶ್ ಥಿಯೇಟ್ರಿ ಶಿ ವಾಲ್ಕ್ಸ್ ಡ್ಯಾಶ್ ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ. ಇಲ್ಲಿ ಅಂಡರ್ ಕೊಟ್ಟಿದ್ದಾರೆ, ಇಂಟು ಕೊಟ್ಟಿದ್ದಾರೆ, ಫ್ರಾಮ್ ಕೊಟ್ಟಿದ್ದಾರೆ, ಯಾಟ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆರಿಸ್ಬಿಟ್ಟು ಬರೀಬೇಕು. ನೋಡೋಣ ಆನ್ಸರ್ಗಳನ್ನು. ಕ್ವಶನ್ ನಂಬರ್ 12ಗೆ ಆನ್ಸರು ಒಂದೇದು ನೋಡಿ ಏನಾಗ್ಬೋದು ಇದು. ಗ್ಯಾಸ್ ಮೇಲೆ ನೋಡೋಣ, ಗ್ಯಾಸ್ ಮಾಡಿ. ಸೊ 2ನೇದು ಏನಾಗ್ತದೆ, ಅಂಡರ್ ಆಗ್ತದೆ. ಅಂಡರ್ ಎ ಟ್ರೀ. ಇನ್ನು ಲಾಸ್ಟ್ ಒನ್ನು ಶಿ ವಾಲ್ಕ್ಸ್ ಇಂಟು ಅವರ್ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ. ಇನ್ನು ಆಪ್ಷನ್ ಬಿಟ್ಟಿರ್ತೀನಿ ನಿಮಗೆ ಡ್ಯಾಶ್ 9 ನಿಮ್ಮ ಆಪ್ಷನ್ ಬಿಟ್ಟಿರ್ತೀನಿ. ಇನ್ನು ಕಮೆಂಟ್ ಮಾಡಿ ನೀವು ಅರ್ಥ ಆಯ್ತಾ. ನಾನು ಆನ್ಸರ್ ಯಾರು ಹೇಳಿದ್ದೀನಿ ಅರ್ಥ ಆಯ್ತಾ. ಆನ್ಸರ್ ಯಾರು ಹೇಳಿದ್ದೀನಿ. ಈ ಒಂದೇದು ಡ್ಯಾಶ್ 9 AM ಅಂತ ಇದೆಯಲ್ಲ, ಅದನ್ನ ಕಮೆಂಟ್ ಮಾಡಿ ನೀವು. ಡ್ಯಾಶ್ 9 ನಮ್ಮಲ್ಲಿ ಏನು ಬರ್ತದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಸರಿಯಾದ ಹಾಕ್ತಾರಂತ ಕಮೆಂಟ್ ಮಾಡಿ. ಇನ್ನು ಕ್ವಶನ್ ನಂಬರ್ 13 ಮ್ಯಾಚ್ ದ ಎಕ್ಸ್ಪ್ರೆಷನ್ ಅಂಡರ್ ಕಾಲಮ್ ಎ ವಿತ್ ಇಟ್ಸ್ ಕೊರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ ಬಿ. ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ ಮ್ಯಾಚ್ ಫಾಲೋಯಿಂಗು. ಆಪ್ಷನ್ ಎಲ್ಲಿ ನಿಮಗೆ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿರ್ತಾರೆ. ನೀವು ಸರಿಯಾದ ಚಾಯ್ಸ್ನ ಬಿಟ್ಟು ಬರಬೇಕು ಅರ್ಥ ಆಯ್ತಾ. ಅಂದರೆ ಏನು, ಹೊಂದಿಸಿ ಬರಬೇಕು. ಹೊಂದಿಸಿ ಬರಿಬಿಟ್ಟು ನೀವು ನೋಡಿ ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ, ಲ್ಯಾಂಗ್ವೇಜ್ ಫಂಕ್ಷನ್ಸು ನೋಡ್ತಾ ಹೋಗೋಣ. ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ. ಓಕೆ ಸಿ ಯು ಲೆಟರ್ ಬಾಯ್. ಇನ್ನು 2ನೇದು ಎಸ್ ಆಫ್ ಕೋರ್ಸ್. 3ನೇದು ದ್ಯಾಟ್ಸ್ ರಿಯಲಿ ಕೈಂಡ್ ಆಫ್ ಯು. 4ನೇದು ಹಾಯ್ ಹೌ ಆರ್ ಯು. 5ನೇದು ಕುಡ್ ಯು ಫಾಸ್ಟ್ ಮೀ ದ್ಯಾಟ್ ಸಾಲ್ಟ್. ನೋಡೋಣ ಆನ್ಸರ್ಗಳನ್ನು. 1ನೇದು ಓಕೆ ಸಿ ಯು ಲೆಟರ್ ಬಾಯ್. ಓಕೆ ಸಿ ಯು ಲೆಟರ್ ಬಾಯ್ ಅನ್ನೋದು ಆಗ್ತದೆ. ಇದು ಬಂದುಬಿಟ್ಟು ಲಾಸ್ಟ್ ಒನ್ನು ಲೀವ್ ಟೇಕಿಂಗ್ ಆಗ್ತದೆ. ಓಕೆ ಸಿ ಯು ಲೆಟರ್ ಬಾಯ್ ಅನ್ನೋದು ಲೀವ್ ಟೇಕಿಂಗು. ಇನ್ನು ಎಸ್ ಆಫ್ ಕೋರ್ಸ್ ಅನ್ನೋದು ಆಗ್ತದೆ. ಎಸ್ ಆಫ್ ಕೋರ್ಸ್ ಅನ್ನೋದು ಆಪ್ಷನ್ ಎ ಅಗ್ರಿಂಗ್ ಆಗ್ತದೆ. ಇನ್ನು ಥರ್ಡ್ ಒನ್ನು ದ್ಯಾಟ್ಸ್ ರಿಯಲಿ ಕೈಂಡ್ ಆಫ್ ಯು ಅನ್ನೋದು ಆಗ್ತದೆ. ಥರ್ಡ್ ಒನ್ನು ಇದು ಆಪ್ಷನ್ ಬಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡು. ಇನ್ನು ಫೋರ್ತ್ ಒನ್ನು ಹಾಯ್ ಹೌ ಆರ್ ಯು ಏನಾಗ್ತದೆ. ಆಬ್ವಿಯಸ್ಲಿ ತುಂಬಾ ಈಸಿ ಇದೆ. ಫೋರ್ತ್ ಒನ್ನು ಆಪ್ಷನ್ ಸಿ ಗ್ರೀಟಿಂಗ್ ಆಗ್ತದೆ. ಇನ್ನು 5ನೇದು ಕುಡ್ ಯು ಫಾಸ್ಟ್ ಮೀ ದ್ಯಾಟ್ ಸಾಲ್ಟ್. ಏನಾಗ್ಬೋದು, ಕುಡ್ ಯು ಫಾಸ್ಟ್ ಮೀ ದ ಸಾಲ್ಟ್. ಇದು ಬಂದ್ಬಿಟ್ಟು ಆಪ್ಷನ್ ಇ ಆಗ್ತದೆ, ರಿಕ್ವೆಸ್ಟಿಂಗ್ ಆಗ್ತದೆ. ನೋಡಿ ಇದೇ ರೀತಿ ಒಂದು ಕ್ವಶನು 5 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಈಸಿ ಆಗ್ತದೆ. ಗ್ಯಾಸ್ ಮಾಡಿಬಿಟ್ಟು ಬರಿಬೋದು. ಮಲ್ಟಿಪಲಲ್ಲಿ ಕೊಡೋದಿಲ್ಲ, ಇದನ್ನ ಮ್ಯಾಸಿವ್ ಫಾಲೋಯಿಂಗಲ್ಲಿ ಕೊಡ್ತಾರೆ ಅರ್ಥ ಆಯ್ತಾ. 5 ಮಾರ್ಕ್ಸಿಗೆ ಒಂದು ಕಡೆ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತವೆ. ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ನೆಕ್ಸ್ಟು ಪಾರ್ಟ್ ಬಿ ಬರ್ತದೆ. ಪಾರ್ಟ್ ಬಿ ನಿಮಗೆ 2ನೇ ಮೀನ್ ಇರ್ತದೆ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಇನ್ 1 or 2 ಸೆಂಟೆನ್ಸ್ ಈಚು. ಇಲ್ಲಿ ನಾನು ಕೊಟ್ಟಿದ್ದಾರೆ ಅವರು 2 ಮಾರ್ಕ್ಸೆನ್ಸು 3 ಬರಬೇಕು. ಟೋಟಲಾಗಿ 6 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಟೋಟಲಾಗಿ ನೀವು 3 ಕ್ವಶನ್ ಇರಬೇಕು. ಚಾಯ್ಸ್ ಕೊಟ್ಟಿರ್ತಾರೆ ಅವ್ರು 4 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಎನಿ 3 ಬರಬೇಕು. 14 ನೋಡಿ ನೇಮ್ ಎನಿ 2 ಥಿಂಗ್ಸ್ ದ್ಯಾಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಇನ್ ಎ ಸಮ್ಮರ್ ಮಾರ್ನಿಂಗ್. ಇನ್ನು ಕ್ವಶನ್ ನಂಬರ್ 15 ವಾಟ್ ವೇರ್ ದ 2 ಡಿಸೀಸಸ್ ದ್ಯಾಟ್ ನರೇಟರ್ಸ್ ಫಾರ್ಮ್ ಹ್ಯಾಂಡ್ ಕೃಷ್ಣ ಸಫರ್ಡ್ ಫ್ರಮ್ ಇನ್ ದ ಸ್ಟೋರಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಇನ್ನು 16 ಹೂ ಇಸ್ ದ ಫ್ಲೇಚಿಂಗ್
ಫಾರ್ ದ ಗಾಡ್ನೆಸ್ ಇನ್ ವಾಚ್ಮ್ಯಾನ್ ಆಫ್ ದ ಲೇಕ್. ವಾಟ್ ಡಿಡ್ ದ ಗಾಡ್ನೆಸ್ ವಾಂಟ್ ಫಾರ್ ಹೇರ್ ಪ್ಲೇಥಿಂಗ್. 17 who according to the poet in the poem the farmer's wife is virtuous and how did he end his life. ನೋಡೋಣ ಈ ಆನ್ಸರ್ಗಳನ್ನ ಇನ್ನೊಂದು ವಿಡಿಯೋಲಿ ಕೊಡ್ತೀನಿ, ಇನ್ನೊಂದು ವಿಡಿಯೋಲಿ ಆನ್ಸರ್ ಕೊಡ್ತೀನಿ, ಅಥವಾ ನಮ್ಮ ಒಂದು ಗ್ರೂಪಲ್ಲಿ ಹಾಕಿರ್ತೀವಿ, ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಹಾಕಿರ್ತೀವಿ, ನೋಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಮೇನು ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 6 words ಈಚು. ಅಂದರೆ 3 ಮಾರ್ಕ್ಸು 4 ಬರಬೇಕು, ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಎಷ್ಟು ಬರಬೇಕು ನಾವು? ಟೋಟಲಾಗಿ 4 ಕ್ವಶನ್ ಬರಬೇಕು. 18 ಕ್ವಶನ್ ನೋಡಿ, ರೈಟ್ ಎ ನೋಟ್ ಆನ್ ದ ಮೆಡಿಸಿನಲ್ ಎಫೆಕ್ಟ್ಸ್ ಆಫ್ ದ ಕ್ರೀಪರ್ ಡಿಸ್ಕಸ್ಡ್ ಬೈ ದ ನರೇಟರ್ ಇನ್ ದ ಸ್ಟೋರಿ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಇನ್ನು 19 ಎಕ್ಸ್ಪ್ಲೇನ್ ದ ರೋಲ್ ಆಫ್ ತುಳು ರಾಣಿ ಹಜ್ರಾ ಇನ್ ಬಾಬರ್ ಅಲಿ ಸ್ಕೂಲ್. ಇನ್ನು 20 ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಎ ಟ್ರೀ ಆಸ್ ಟೆಲ್ಡ್ ಬೈ ದ ಪೊಯೆಟ್ ಆಫ್ ಇಫ್ ಐ ವಾಸ್ ಎ ಟ್ರೀ. ಇಫ್ ಐ ವಾಸ್ ಎ ಟ್ರೀ ಇಂದ ಕ್ವಶನ್ ಮೇಲೆ 2 ಮಾರ್ಕ್ಸ್ ಬಂದು ಬರ್ತದೆ. ಅರ್ಥ ಆಯ್ತಾ? ಅಂದರೆ 3 ಮಾರ್ಕ್ಸಿಗೆ ಕೊಡ್ತಾರೆ, ಕೆಲವೊಂದು ಸಲ 2 ಮಾರ್ಕ್ಸ್ ಕೊಡ್ತಾರೆ, ಕೆಲವೊಂದು ಸಲ 3 ಮಾರ್ಕ್ಸಿಗೆ ಕೊಡ್ತಾರೆ, ಹೆಚ್ಚಾಗಿ 3 ಮಾರ್ಕ್ಸಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ. 21 ಹೌ ಈಸ್ ದ ಫ್ಲೈಟ್ ಆಫ್ ದ ಓಲ್ಡ್ ವುಮನ್ ಪ್ರೆಸೆಂಟೆಡ್ ಇನ್ ದ ಪೊಯಮ್ ಆನ್ ಓಲ್ಡ್ ವುಮನ್. 22 ವಾಟ್ ವೇರ್ ದ ಡಿಫರೆಂಟ್ ಜಾಬ್ಸ್ ದ ಬಾಯ್ಸ್ ಡಿಡ್ ಟು ಅರ್ನ್ ಮನಿ ಇನ್ ಟೂ ಜೆಂಟಲ್ಮೆನ್ ಆಫ್ ಫೆರೋನಾ. ಇನ್ನು 23 ವಾಟ್ ಹರ್ಷ್ ರಿಯಾಲಿಟೀಸ್ ಆಫ್ ದ ಲೈಫ್ ಡ್ರಾವ್ ದ ಅಟೆನ್ಷನ್ ಆಫ್ ದ ಸ್ಪೀಕರ್ ಇನ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್. ನೆಕ್ಸ್ಟ್ ಫೋರ್ತ್ ಮೇನು ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 words ಈಚು. ಇವು 4 ಮಾರ್ಕ್ಸು 3 ಬರಬೇಕು, ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸು. ಎಷ್ಟು ಬರಬೇಕು? 3 ಕ್ವಶನ್ ಬರಬೇಕು. ಇಲ್ಲಿ ಚಾಯ್ ಇರ್ತವೆ, ಎನಿ 3ನ ಬರೀಬೇಕಾಗ್ತದೆ. 24 ಹೌ ಡಿಡ್ ದ ಎನಿಮಲ್ಸ್ ಚೀಡ್ ದ ಮ್ಯಾನ್ ರಿಪೀಟೆಡ್ಲಿ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಕೇಳಿ ಕೇಳ್ತಾರೆ ಕ್ವಶನ್ 4 ಮಾರ್ಕ್ಸ್ಗೆ. ದ ಜೆಂಟಲ್ಮೆನ್ ಆಫ್ ದ ಜಂಗಲಿಂದ ಕೇಳಿ ಕೇಳ್ತಾರೆ 4 ಮಾರ್ಕ್ಸ್ಗೆ. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಸಮೀರ್ ನೋಡ್ಕೊಳ್ಳಿ. 25 ದ ಓಲ್ಡ್ ಹ್ಯಾಸ್ ಮೋರ್ ಎವಿಲ್ ದ್ಯಾನ್ ಗುಡ್. ಎಲಾಬ್ರೇಟ್ ದಿಸ್ ಸ್ಟೇಟ್ಮೆಂಟ್ ಇನ್ ದ ಲೈಟ್ ಆಫ್ ದ ಸ್ಟೋರಿ ಓರ್ ಮನುಷ್ಯನ್. 26 ವೈ ಡಸ್ ದ ಪೊಯೆಟ್ ಸೇ ವಿ ಮಸ್ಟ್ ರಿಗೇನ್ ಅವರ್ ಸ್ಯಾನಿಟಿ ಇನ್ ದ ಪೊಯಮ್ ಮನಿ ಮ್ಯಾಡ್ನೆಸ್. 27 ಹೌ ಡಸ್ ಬಾಬರ್ ಅಲಿ ಪುಟ್ ಈಸ್ ಫಾದರ್ಸ್ ಬಿಲೀಫ್ ಎಜುಕೇಷನ್ ಈಸ್ ದ ಟ್ರೂ ರಿಲಿಜನ್ ಆಫ್ ಮ್ಯಾನ್ ಇಂಟು ಪ್ರಾಕ್ಟೀಸ್. 28 ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ದ ಮಾರಾ, ಅಥವಾ ಮಾರಾ ಅಂತ ಕರಿತಾರೆ, ಅಥವಾ ಮರ ಕರಿಬೋದು, ಮಾರಾ ಇನ್ ದ ಪ್ಲೇ ವಾಚ್ಮ್ಯಾನ್ ಆಫ್ ದ ಲೇಕ್. 29 ವಾಟ್ ಆರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಸ್ಲೇವ್ ಚಿಲ್ಡ್ರನ್ ಆಸ್ ನರೇಟೆಡ್ ಬೈ ಪೆಡ್ರಿಕ್ ಡಗ್ಲಾಸ್. ನೋಡ್ಕೊಳ್ಳಿ, ಇವೆಲ್ಲ ಆನ್ಸರ್ಗಳನ್ನ ನಿಮಗೆ ನೋಟ್ಸಿದ್ರೆ ನೋಡ್ಕೋಬೋದು, ತುಂಬಾ ಈಸಿ, ಟಫ್ ಇಲ್ಲ, ನೋಟ್ಸಿದ್ರೆ ನೋಡ್ಕೊಳ್ಳಿ. ಇನ್ನು ಪಾರ್ಟ್ಸ್ ಇವು ಇರ್ತದೆ. ಇಲ್ಲಿ ಕೂಡ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? 9 ಮಾರ್ಕ್ಸಿಗೆ ಕೊಡ್ತಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ತುಂಬಾ ಈಸಿ, ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗೆ ಕ್ವಶನ್ ಇರ್ತವೆ, ತುಂಬಾ ಈಸಿ, ನೋಡಿಬಿಟ್ಟು ಬರೀದೆ ಅಷ್ಟೇ. ಆಲ್ಮೋಸ್ಟ್ ಬರೀತಾರೆ ಅನ್ಕೋತೀನಿ, ನೋಡ್ಕೊಳ್ಳಿ ಚೆನ್ನಾಗಿ. ಇದು ಕೂಡ 9 ಮಾರ್ಕ್ಸಿಗೆ ಕೇಳ್ತಾರೆ, 9 ಮಾರ್ಕ್ಸ್ಗೆ, 10 ಮಾರ್ಕ್ಸಿಗೆ ಕೇಳಿದಲ್ಲ, 9 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಲಾಸ್ಟಿಗೆ ನಮಗೆ ಏನು ಕೇಳಿರ್ತಾರೆ? ಕ್ವಶನ್ ಕೇಳಿರ್ತಾರೆ, ಅರ್ಥ ಆಯ್ತಾ? ಸೊ ಒಂದೆರಡು ನಮಗೆ ಇಲ್ಲಿ ಏನು ಕೇಳಿರ್ತಾರೆ? ಗ್ರಾಮರ್ ಕೂಡ ಇರ್ತವೆ, ನೋಡ್ಕೊಳ್ಳಿ. ಇನ್ನು ಪಾರ್ಟ್ ಡಿ ಬರ್ತದೆ. ಪಾರ್ಟ್ ಡಿ ಮೇಲೆ 31 ಕ್ವಶನು. ಎ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟು. 4 ಮಾರ್ಕ್ಸಿಗೆ ಕೇಳ್ತಾರೆ ಈ ಕ್ವಶನನ್ನು. ಸೊ ನೋಡಿ ಏನು ಮಾಡಬೇಕು ನಾವು? ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟು. ನೋಡೋಣ, ಒಂದು ಸೆಂಟೆನ್ಸ್ ಓದ್ಕೊಳ್ಳಿ. ಎವ್ರಿ ಸೀಟ್, ನೋಡಿ ಅವ್ರು ಆನ್ಸರ್ ಕೊಟ್ಟಿರ್ತಾರೆ, ಬ್ರಾಕೆಟಲ್ಲಿ ಆನ್ಸರ್ ಕೊಟ್ಟಿರ್ತಾರೆ, ನೀವು ಜಸ್ಟು ಕರೆಕ್ಟ್ ಆದ ಆನ್ಸರ್ನ ಚೂಸ್ ಮಾಡಿ ಬರಬೇಕು. ನೋಡಿ, ಎವ್ರಿ ಸೀಟ್ ಇನ್ ದಿಸ್ ಬಸ್ ಡ್ಯಾಶ್ ಹ್ಯಾಸ್ ಆರ್ ಹ್ಯಾವ್ ಎ ನಂಬರ್. ಟ್ರಾವೆಲರ್ಸ್ ಯೂಸ್ವಲಿ ಡೋಂಟ್ ಚೆಕ್ ದ ನಂಬರ್ಸ್ ಆನ್ ದೇರ್ ಓನ್. ಈಚ್ ಒನ್ ಆಫ್ ದೆಮ್ ಡ್ಯಾಶ್ ಆಸ್ಕ್ ಆರ್ ಆಸ್ಕ್ ದ ಬಸ್ ಕಂಡಕ್ಟರ್ ಫಾರ್ ಗೈಡೆನ್ಸ್. ಅಪಾರ್ಟ್ ಫ್ರಮ್ ದಿಸ್ ಎ ನಂಬರ್ ಆಫ್ ಕ್ವಶನ್ಸ್ ಡ್ಯಾಶ್ ಆಸ್ಕ್ಡ್ ಆರ್ ಆರ್ ಈಸ್ ಬೈ ದೆಮ್. They asked the driver to, neither the conductor nor the driver dash is or are irritated by these questions. ನೋಡ್ಕೊಳ್ಳಿ, ಇಲ್ಲಿ ಚೂಸ್ ಮಾಡಬೇಕು ನಾವು. ಹ್ಯಾಸ್ ಬರ್ತದ, ಹ್ಯಾವ್ ಬರ್ತದ, ಅದೇ ರೀತಿ ಆಸ್ಕ್ ಬರ್ತದ, ಆಸ್ಕ್ ಬರ್ತದ, ಇನ್ನು ಈಸ್ ಬರ್ತದ, ಆರ್ ಬರ್ತದ. ಆನ್ಸರ್ ನೋಡೋಣ, ಯಾವುದು? 31 ನೋಡೋಣ. ಒಂದೇದು ಏನಾಗ್ತದೆ ನಿಮಗೆ? ಒಂದೇದು ಹ್ಯಾಸ್ ಬರ್ತದೆ, ಬಸ್ ಹ್ಯಾಸ್ ಬರ್ತದೆ, ಬಸ್ ಹ್ಯಾಸ್. ಇನ್ನು ಸೆಕೆಂಡ್ ಒನ್ ಏನಾಗ್ತದೆ? ಇದು ಆಸ್ಕ್ಸ್ ಆಗ್ತದೆ, ಅರ್ಥ ಆಯ್ತಾ? ಆಸ್ಕ್ಸ್ ಆಗ್ತದೆ, ಏನು? ಆಸ್ಕ್ಸು, ASKS. ಇನ್ನು ಥರ್ಡ್ ಒನ್ನು ಈಸ್ ಆರ್ ಆರ್ ಕೊಟ್ಟಿದ್ದಾರೆ, ಏನಾಗ್ಬೋದು ಇದು? ಆಬ್ವಿಯಸ್ಲಿ ನೋಡಿ ಆರೇ ಆಗ್ತದೆ ಅನ್ಕೋತೀನಿ. ಓಕೆ, ಆರೇ ಆಗ್ತದೆ. ಓಕೆ, ಡ್ರೈವರ್ ಆರ್, ಕಂಡಕ್ಟರ್ ನಾರ್ ದ ಡ್ರೈವರ್ ಆರ್ ಇರಿಟೇಡ್ ಬೈ ದಿಸ್ ಕ್ವಶನ್. ಸೊ ಆರ್ ಆಗ್ಬೋದು ಅನ್ಕೋತೀನಿ, ಇದನ್ನ ನೋಡ್ಕೊಳ್ಳಿ. ಈ ನೆಕ್ಸ್ಟು ಬಿ ಕ್ವಶನ್ ಕೊಟ್ಟಿರ್ತಾರೆ, ಆರ್ ಕ್ವಶನು. ಇದು ಬೇಡ ಅಂದರೆ ನೀವು ಇದನ್ನು ಬರಿಬೋದು, ಅರ್ಥ ಆಯ್ತಾ? ಇದು ಬೇಡ ಅಂದರೆ ಆರ್ ಕ್ವಶನ್ ಇರ್ಬೋದು. ಚಾಯ್ಸ್ ನಮಗೆ ಒಂದು ಎ ಬರೀರಿ ಅಥವಾ ಬಿ ಬರೀರಿ, ಅದು ಎರಡು ಬರಿಬೋದು, ಅರ್ಥ ಆಯ್ತಾ? ನಿಮ್ಮ ಹತ್ರ ಟೈಮ್ ಇದ್ದರೆ ಎರಡನ್ನ ಬರೀರಿ. ಸೊ ಯಾವ್ದು ಕರೆಕ್ಟ್ ಅದಕ್ಕೆ ಮಾರ್ಕ್ಸ್ ಹೆಚ್ಚಾಗ್ತಿರ್ತದೆ, ಅರ್ಥ ಆಯ್ತು? ಎರಡಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ, ಒಂದಕ್ಕೆ ಕೊಡ್ತಾರೆ. ನಿಮ್ಮ ಹತ್ರ ಸಮಯ ಇದ್ದರೆ ಎರಡು ಬರಿಬೋದು, ಅದಕ್ಕೇನೆಲ್ಲ ಬರಿಬೋದು.
ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸು. ಇದು ಕೂಡ 4 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ, ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ನೀನು ಮಾಡಬೇಕು ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನು ಬರಬೇಕು. ಕ್ಯಾಪ್ಟನ್ ಆಂಥೋನಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್. ಹಿ ಡ್ಯಾಶ್ ಓನ್ ಓನ್ಲಿ 30 slaves and 2 or 3 farms. His farms and slaves dash be under the care of an overseer. Mr. Plummer dash be ಕೊಟ್ಟಿದ್ದಾರೆ ದ overseer. He was always dash arm ಕೊಟ್ಟಿದ್ದಾರೆ with a cowskin and cudgel. ನೋಡೋಣ ಆನ್ಸರ್ಗಳನ್ನು ನಾವು. ಬಿಗೆ ಆನ್ಸರ್ಗಳು. ಓಕೆ, ಯಾವ ಕ್ವಶನ್ ಇದು? 31. ಸೊ ಅವ್ರ ಕ್ವಶನ್ನು ಬಿ ಕೊಟ್ಟಿದ್ದಾರೆ. ನೋಡೋಣ ಅವನೇನಿದೆ. ಕ್ಯಾಪ್ಟನ್ ಆಂಥೋನಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್. ಈ ಓನ್ ಕೊಟ್ಟಿದ್ದಾರೆ. ಓನ್ ಏನಾಗ್ಬೋದು ಇದು? ಓನ್ ಅನ್ನೋದು ನೋಡೋಣ, ಗ್ಯಾಸ್ ಮಾಡಿ ನೋಡಿರಿ. 31ಗೆ ಆಪ್ಷನ್ ಬಿ ಆನ್ಸರು. ಓನದು ಓನ್ ಆಗ್ಬೋದು. ಓವನ್ ಆಗ್ತದೆ. ಅರ್ಥ ಆಯ್ತಾ? ಓವನ್ಡ್. ನೆಕ್ಸ್ಟು ಸೆಕೆಂಡ್ ಒನ್ನು ಹೀಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ವೇರ್ ಆಗ್ತದೆ. ಸ್ಲೇವ್ಸ್ ವೇರ್ ಅಂಡರ್ ಆಗ್ತದೆ. ವೇರ್ ಆಗ್ತದೆ. ಇನ್ನು ನೆಕ್ಸ್ಟು ಮಿಸ್ಟರ್ ಪ್ಲಮ್ಮರ್ ಡ್ಯಾಶ್ ಕೊಟ್ಟಿದ್ದಾರೆ. ಪ್ಲಮ್ಮರ್ ಆರ್ಮ್ ಅನ್ನೋದು ಏನಾಗ್ತದೆ? ಏನಾಗ್ಬೋದು? ಸೊ ಆರ್ಮ್ ಆಗ್ತದೆ. ಆರ್ಮ್ ಆಗ್ತದೆ. ಅರ್ಥ ಆಯ್ತಾ? ಆರ್ಮ್ ಆಗ್ತದೆ. ನೆಕ್ಸ್ಟು 32 ರಿಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದನ್ನು ರೀಅರೇಂಜ್ಮೆಂಟು ಬರೀಬೇಕು. ಎ ಬ್ಯಾಟ್ಸ್ಮನ್ ಫಾರ್ಮ್ ದ ಫೀಲ್ಡ್, ದ ಬಾಲ್ ಕಲೆಕ್ಟ್ ದ ವೈ ಡಿಡ್. ನೋಡೋಣ ಆನ್ಸರನ್ನು. 32ಗೆ ಆನ್ಸರು ನೋಡಿ. ಹೇಗೆ ಹೇಳ್ತೀನಿ ಆನ್ಸರ್ಗಳನ್ನು, ಆಮೇಲೆ ಬಿ ನೋಡೋಣ. ನೋಡಿ, ಒಂದೇದೇನು ಬರ್ತದೆ? ವಾಯ್ ಬರ್ತದೆ. ವಾಯ್ ಡಿಡ್ ಬರ್ತದೆ. ವೈ ಡಿಡ್ ದ ಬ್ಯಾಟ್ಸ್ಮ್ಯಾನ್ ಕಲೆಕ್ಟ್ ದ ಬಾಲ್ ಫ್ರಮ್ ದ ಫೀಲ್ಡ್. ಇದು ಆನ್ಸರು. ಇನ್ನು ಬಿಗೆ ಆನ್ಸರ್ ನೋಡೋಣ. ನ್ಯೂ ಡೆಲ್ಲಿ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ವೀಕ್ ಫಾರ್ ಎ ಫ್ಯೂ ಡೇಸ್ ಕೊಟ್ಟಿದ್ದಾರೆ. ಇದೇನಾಗ್ಬೋದು ಆನ್ಸರ್ ನೋಡೋಣ ಇರಿ. ಸೊ ಒಂದೇದಾದ್ರು ಬರ್ಬೋದು. ವಿ ಆರ್ ಗೋಯಿಂಗ್ ಬರ್ತದೆ. ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಡೆಲ್ಲಿ. ನ್ಯೂ ಡೆಲ್ಲಿ ಆಗಬೇಕು ಅದು. ವಿ ಆರ್ ಗೋಯಿಂಗ್ ಟು ನ್ಯೂ ಡೆಲ್ಲಿ ಆದಮೇಲೆ ವಿ ಆರ್ ಗೋಯಿಂಗ್ ಟು ನ್ಯೂ ಡೆಲ್ಲಿ ಟು ಎ ಫ್ಯೂ ಡೇಸ್ ನೆಕ್ಸ್ಟ್ ವೀಕ್ ಆಗ್ತದೆ. ಎಷ್ಟು ಬರಬೇಕು ನಿಮಗೆ? 2 ಮಾರ್ಕ್ಸ್ ಇರ್ತದೆ. ಅಂದರೆ ಮಲ್ಟಿಪಲಲ್ಲಿ ಕೊಡೋದಿಲ್ಲ, ಅದನ್ನ ನಿಮಗೆ 1 ಮಾರ್ಕ್ಸಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಚಾಯ್ಸ್ರು ಯಾರು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಬರಬೇಕು. ನಂತರ 33 ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದೆಮ್. ಟೋಟಲಾಗಿ 4 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನೋಡಿ. ಅದನ್ನು ಏನು ಕೊಟ್ಟಿದ್ದಾರೆ ಕ್ವಶನ್ ನೋಡೋಣ ಮೊದಲು. ದ್ಯಾಟ್ ವಾಸ್ ಎ ಬೆಸ್ಟ್ ವರ್ಕ್ ಟು ಡೂ. ಇನ್ನು ಸೆಕೆಂಡ್ ಒನ್ನು ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಡೆಲಿಕೇಟ್ ಸ್ಕಿನ್ ಬೈ ದ ಹೇಲ್ ಸ್ಟಾರ್ಮ್. ವೇರ್ ದ ಬಾಯ್ಸ್ ಆರ್ ಎನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್. ನೋಡೋಣ, ಕರೆಕ್ಟ್ ಮಾಡಿಬಿಟ್ಟು ಬರಬೇಕು ನಾವು. ಒಂದೇದು ನೋಡೋಣ ಏನಾಗಬೇಕು ಇದು ಕ್ವಶನ್ ನೋಡಿ. ದ್ಯಾಟ್ ವಾಸ್ ಎ ಬೆಸ್ಟ್ ವರ್ಕ್ ಟು ಡೂ. ಏನಾಗಬೇಕದು? ದ್ಯಾಟ್ ವಾಸ್ ಎ ಆಗಬಾರದು. ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ. ಇನ್ನು ಸೆಕೆಂಡ್ ಒನ್ನು ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಡೆಲಿಕೇಟ್ ಸ್ಕಿನ್ ಬೈ ದ ಹೇಲ್ ಸ್ಟಾರ್ಮ್ ಕೊಟ್ಟಿದ್ದಾರೆ. ಏನಾಗ್ಬೋದು ನೋಡೋಣ. ದ ಎಲಿಫೆಂಟ್ ವಾಸ್ ಪ್ರೊಟೆಕ್ಟಿಂಗ್ ಹೀಸ್ ಡೆಲಿಕೇಟ್. ಇದು ನೋಡಿ ಆನ್ಸರ್ನ ಹೇಳ್ತೀನಿ. ದ ಎಲಿಫೆಂಟ್ ಪ್ರೊಟೆಕ್ಟಿಂಗ್ ಹೀಸ್ ಡೆಲಿಕೇಟ್ ಸ್ಕಿನ್ ಫ್ರಮ್ ದ ಹೇಲ್ ಸ್ಟಾರ್ಮ್. ಅರ್ಥ ಆಯ್ತಾ? ಹೇಲ್ ಸ್ಟಾರ್ಮ್. ಏನು ಮಿಸ್ಟೇಕ್ ಆಗಿದೆ ಇಲ್ಲಿ? ಓಕೆ, ಅದು ಏನಾಗಬೇಕು? ಬಾಯ್ದು ಆಗಬಾರ್ದು, ಸ್ಕಿನ್ ಫ್ರಾಮ್ದು ಆಗಬೇಕು. ಅರ್ಥ ಆಯ್ತಾ? ಸ್ಕಿನ್ ಫ್ರಾಮ್ದು ಆಗಬೇಕು. ಬಾಯ್ ಅನ್ನೋದು ಇರಬಾರ್ದಲ್ಲಿ, ಸ್ಕಿನ್ ಫ್ರಾಮ್ದು ಆಗಬೇಕು. ನೆಕ್ಸ್ಟು ಥರ್ಡ್ ಒನ್ನು ವೇರ್ ದ ಬಾಯ್ಸ್ ಆರ್ ಕೊಟ್ಟಿದ್ದಾರೆ. ಇದೇನಾಗ್ಬೋದು ನೋಡಿ ಆನ್ಸರ್ ನೋಡೋಣ. ವೇರ್ ಆರ್ ದ ಬಾಯ್ಸ್ ಆಗಬೇಕು. ವೇರ್ ಆರ್ ದ ಬಾಯ್ಸ್ ಬೇಕು. ಇದು ಸರಿಯಾದ ಉತ್ತರ. ಇನ್ನು ಫೋರ್ತ್ ಒನ್ನು ಎನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್. ಎನಿಮಲ್ಸ್ ಆರ್ ಏನಾಗಬೇಕು? ಎನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಆಗಬೇಕು. ಅರ್ಥ ಆಯ್ತಾ? ಎನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಆಗಬೇಕು. ಮೋಸ್ಟ್ ಅಂತ ಬರೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಎನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಇಷ್ಟೇ ಬರಬೇಕು. ನೆಕ್ಸ್ಟ್ ಆರ್ ಕ್ವಶನು. ಇದು ಕೂಡ ಸೇಮ್ ಕ್ವಶನ್ ನೋಡಿ. ಇರೋಟ್ ಆಸ್ ಎ ಡೈರೆಕ್ಟೆಡು. ಅದು ಬರಲಿಲ್ಲ ಅಂದರೆ ಬರಿಬೋದು. 4 ಮಾರ್ಕ್ಸಿಗೆ ಕೇಳ್ತಾರೆ ಇದು ಕೂಡ ನೋಡಿ. ಒಂದೇ ಕ್ವಶನು ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್. ಏನು ಕೊಟ್ಟಿದ್ದಾರೆ ಇಲ್ಲಿ? ಚೇಂಜ್ ಇಂಟು ಎ ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ ಫಾರ್ಮನ್ನು ಕೇಳಿದ್ದಾರೆ. ನೋಡೋಣ ಕ್ವಶನ್ ನೋಡಿ. ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್. ಇದನ್ನ ಡೂ ಫಾರ್ಮಲ್ಲಿ ಮಾಡಬೇಕು. ಆನ್ಸರ್ ನೋಡಿ. ಡಿಡ್ ಮೇಘಾ ಆಲ್ವೇಸ್ ಲವ್ ಬುಕ್ಸ್. ಇನ್ನು ಸೆಕೆಂಡ್ ಒನ್ನು
ದೇರ್ ವೇರ್ 5 ಮೆಂಬರ್ಸ್ ಇನ್ ದ ಕಮಿಷನ್. ದೇರ್ ವೇರ್ 5 ಮೆಂಬರ್ಸ್ ಇನ್ ದ ಕಮಿಷನ್. ಇಲ್ಲಿ 5 ಅಂಡರ್ಲೈನ್ ಮಾಡಿದ್ದಾರೆ. ಇದು ಆನ್ಸರ್ ನೋಡಿ ಏನು ಕ್ವಶನ್ ಕೇಳಿದ್ದಾರೆ. ಫ್ರೇಮ್ ಎ ಕ್ವಶನ್ ಸೊ ಆಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರು. ಅಂಡರ್ಲೈನ್ ಮಾಡೋ ವರ್ಡು ಆನ್ಸರ್ ಆಗಿರಬೇಕು. ಆ ರೀತಿ ನಾವು ಕ್ವಶನ್ ಮಾಡಬೇಕು. ಅರ್ಥ ಆಯ್ತಾ? ತುಂಬ ರೀತಿ ಮಾಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೆಕೆಂಡ್ ಒನ್ಗೆ ಆನ್ಸರು ಹೌ ಮೆನಿ ಮೆಂಬರ್ಸ್ ವೇರ್ ದೇರ್ ಇನ್ ದ ಕಮಿಷನ್. ಹೌ ಮೆನಿ ಮೆಂಬರ್ಸ್ ವೇರ್ ದೇರ್ ಇನ್ ದ ಕಮಿಷನ್. ಇನ್ನು ಥರ್ಡ್ ಒನ್ನು ರವಿ ವಾಸ್ ಎ ಕಾರ್ಪೆಂಟರ್ ಡ್ಯಾಶ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ತುಂಬಾ ಈಸಿ ನೋಡಿ. ರವಿ ವಾಸ್ ಎ ಕಾರ್ಪೆಂಟರ್ ಏನಾಗ್ತದೆ ಇದು? ವಾಸಂಟ್ ಹಿ ಆಗ್ತದೆ. ವಾಸಂಟ್ ಹಿ ಆಗ್ತದೆ. ಇನ್ನು ಫೋರ್ತ್ ಒನ್ನು ಶಾಲಿನಿ ಆ್ಯಂಡ್ ಶಶಿ ಅರೆಂಟ್ ಕಮ್ಮಿಂಗ್ ರೆಗ್ಯುಲರಿ ಡ್ಯಾಶ್. ಇದು ಕ್ವಶನ್ ಕೇಳಿದ್ದಾರೆ. ಏನಾಗ್ಬೋದು ಇದು? ನೋಡೋಣ ಇರಿ. ಏನು ಕೊಟ್ಟಿದ್ದಾರೆ ಅವರು? ಶಾಲಿನಿ ಆ್ಯಂಡ್ ಶಶಿ ಅರೆಂಟ್ ಕಮ್ಮಿಂಗ್ ರೆಗ್ಯುಲರಿ. ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಇದು ಏನಾಗ್ತದೆ? ಆರ್ದೆ ಆಗ್ತದೆ. ಆರ್ದೆ ಅನ್ನೋದು ಸರಿಯಾದ ಕ್ವಶನ್ ಟ್ಯಾಗು. ಆರ್ದೆ. ನೆಕ್ಸ್ಟು 34 ರೆಫರ್ ಟು ದ ಫಾಲೋಯಿಂಗ್ ಲಿಸ್ಟ್ ಆಫ್ ಇವೆಂಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. 3 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಈಸಿ ಕೊಟ್ಟಿರ್ತಾರೆ ಅವರು. ಏನು ಕೊಟ್ಟಿರ್ತಾರೆ ಅವರು? ನೋಡಿ, ಇವೆಂಟ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಕ್ವಶನ್ ಕೇಳಿರ್ತಾರೆ. 3 ಕ್ವಶನ್ಸು ತುಂಬಾ ಈಸಿ. 3 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಮೇಲ್ ಆನ್ಸರ್ ಇದೆ. ಜಸ್ಟು ನೋಡ್ಬಿಟ್ಟು ಬರೋದು ಅಷ್ಟೇ. ಇನ್ನು 6 ಕ್ವಶನ್ ಕೊಟ್ಟಿರ್ತಾರೆ. ಅದು ಬೇಡ ಅಂದರೆ ಇದು ಬರಬೇಕು. ಅದು ಬೇಡ ಅಂದರೆ ಇದು ಬರಿಬೋದು. ರೆಫರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಫ್ರಾಮ್ ಎ ಡಿಕ್ಷನರಿ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. 3 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ. ಇದು ಕೂಡ ತುಂಬಾ ಈಸಿ. ಆಲ್ಮೋಸ್ಟ್ ಮೇಲೆ ತುಂಬಾ ಈಸಿ. ಇದು ಟಫ್ ಆಗ್ಬೋದು, ಆದರೆ ಮೇಲಿನ ತುಂಬಾ ಈಸಿ ಇದೆ. ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ 35 ನೋಡಿ. ರೈಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಆಫ್ ಯುವರ್ ವಿಲೇಜ್ ಅಬೌಟ್ ದ ಫಾಲೋಯಿಂಗ್ ಇಶ್ಯೂಸ್. ಈಗ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. ಒಂದೇ ನೋಡಿ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವೆನ್ ವರ್ಡ್. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ದ ಗಿವೆನ್ ವರ್ಡ್. ನೋಡ್ಕೊಳ್ಳಿ ಇದನ್ನ. ಸೊ ಕಾಣಿಸಿದೆಲ್ಲ ಗೊತ್ತಿಲ್ಲ, ನೋಡ್ಕೊಳ್ಳಿ ನೀವು. ಸೊ ನೋಡಿ ಏನು ಕೇಳಿದ್ರೆ, ವಾಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ದ ಗಿವೆನ್ ವರ್ಡ್. ಇದೇನಾಗ್ಬೋದು? ಅಡ್ಜೆಕ್ಟಿವ್. ಅರ್ಥ ಆಯ್ತಾ? ಅಡ್ಜೆಕ್ಟಿವ್ ಆಗ್ತದೆ. ನೆಕ್ಸ್ಟು ಸೆಕೆಂಡ್ ಒನ್ನು ವಾಟ್ ಈಸ್ ದ ನೌನ್ ಫ್ರಮ್. ಕ್ವಶನ್ ನೋಡಿ. ವಾಟ್ ಈಸ್ ದ ನೌನ್ ಫ್ರಾಮ್ ಆಫ್ ದ ಗಿವೆನ್ ವರ್ಡ್. ಏನಾಗ್ಬೋದು ಇದು? ಏನು ಕೇಳಿದ್ರು ಅವರು? ವಾಟ್ ಈಸ್ ದ ನೌನ್ ಫಾರ್ಮ್ ಕೇಳಿದರೆ ಯಾವುದಾಗ್ಬೋದು? ನೋಡ್ಕೊಳ್ಳಿ. ಯಾವುದಾಗ್ಬೋದು? ಇಲ್ಲಿ ಶಬ್ಬಿನೆಸ್ ಆಗ್ತದೆ. ಅರ್ಥ ಆಯ್ತಾ? ಲಾಸ್ಟ್ ಇದೆ ನೋಡಿ. ಲಾಸ್ಟು ಶಬ್ಬಿನೆಸ್ ಅಂತದಲ್ಲ ಅದು. ನೆಕ್ಸ್ಟು ಥರ್ಡ್ ಒನ್ನು ರೈಟ್ ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ದ ವರ್ಡ್ ಯಾಸ್ ಸಜೆಸ್ಟೆಡ್ ಇನ್ ದ ಎಕ್ಸ್ಟ್ರಾಕ್ಟ್. ಯಾವುದಾಗ್ಬೋದು? ಇದು ಕೂಡ ಸೇಮು. ಶಬ್ಬಿ ಎಷ್ಟು. ಅರ್ಥ ಆಯ್ತಾ? ಶಬ್ಬಿ ಎಷ್ಟು ಆಗ್ತದೆ. ಅದು ಶಬ್ಬಿನೆಸ್ಸು. ಎರಡನೇದು ಇದು ಶಬ್ಬಿ ಎಷ್ಟು. ಅದು ಶಬ್ಬಿನೆಸ್ಸು. ಮೂರನೇದು ಶಬ್ಬಿ ಎಷ್ಟು. ನಂತರ ಇದು ಕೊಟ್ಟಿದ್ದಾರೆ. ಲೆಟರ್ ಕೊಟ್ಟಿದ್ದಾರೆ. ರೈಟ್ ಲೆಟರ್ ಟು ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಆಫ್ ಯುವರ್ ವಿಲೇಜ್ ಅಬೌಟ್ ದ ಫಾಲೋಯಿಂಗ್ ಇಶ್ಯೂಸು. ಇರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಡಂಪಿಂಗ್ ಕಿಚನ್ ವೇಸ್ಟ್ ಆನ್ ದ ಸ್ಟ್ರೀಟ್ಸ್, ರಿಕ್ವೆಸ್ಟಿಂಗ್ ಫಾರ್ ಆ್ಯನ್ ಅಡಿಷನಲ್ ಅಂಗನವಾಡಿ ಸೆಂಟರ್ ಇನ್ ಯುವರ್ ವಿಲೇಜ್. ನಂತರ 40 ಬರ್ತದೆ. 40 ಎಲ್ಮೆಗೆ ಮಿಸ್ಟರ್ ರವಿ ಮೀಟ್ಸ್ ಹಿಸ್ ಫಾದರ್ ಫ್ರೆಂಡ್ ಮಿಸ್ಟರ್ ವರ್ಮಾ. ಮಿಸ್ಟರ್ ರವೀಸ್ ಫಾದರ್ ಈಸಂಟ್ ಎಟ್ ಹೋಮ್. ಮಿಸ್ಟರ್ ರವಿ ಸ್ಪೀಕ್ಸ್ ಟು ಮಿಸ್ಟರ್ ವರ್ಮಾ. ರೈಟ್ ಎ ಡೈಲಾಗ್ ಬಿಟ್ವೀನ್ ದೆಮ್. ಡೈಲಾಗ್ ರೈಟಿಂಗು ತುಂಬಾ ಈಸಿ ಬರಿಬೋದು. 4 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು 6 ಕ್ವಶನ್ನು ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ದ್ಯಾಟ್ ಟೇಕ್ಸ್ ಪ್ಲೇಸ್ ಇನ್ ಎ ಶಾಪ್. ನೋಡಿ, ಕಸ್ಟಮರು ಶಾಪ್ ಕೀಪರ್ ನೋಡಿ ಡೈಲಾಗ್ನ ಬರೀಬೇಕು. ನೋಡ್ಕೊಳ್ಳಿ. ನಂತರ 6 ಕ್ವಶನ್ ಕೊಟ್ಟಿರ್ತಾರೆ. ಇದನ್ನು ಬರಿಬೋದು. ಅರ್ಥ ಆಯ್ತಾ? ಅದು ಬೇಡ ಅಂದರೆ ಇದನ್ನು ಬರಿಬೋದು. ಸೊ ಇಷ್ಟು ಒಂದು ಕ್ವಶನ್ ಪೇಪರು. ಈಗೆಲ್ಲ ಚಾನಲ್ ಮೇಲೆ ಕನ್ನಡ ಹಾಕಿರ್ತಾನೆ. ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಸೊ ಮ್ಯಾಥ್ಸ್, ಸೈನ್ಸ್ ಅವರಿಗೆ ಮ್ಯಾಥಮೆಟಿಕ್ಸ್ ಎಲ್ಲ ಇರ್ತವೆ. ಫಿಸಿಕ್ಸು, ಆಮೇಲೆ ಕಾಮರ್ಸ್ ಅವರಿಗೆ ಅಕೌಂಟ್ಸೆನ್ಸಿ ಬಿಸ್ನೆಸ್ ಸ್ಟಡೀಸು, ಜೊತೆಗೆ ಆರ್ಟ್ಸ್ ಅವರಿಗೆ ಸೋಸಿಯಾಲಜಿ ಆಗಿರ್ಬೋದು. ಪ್ರತಿಯೊಂದು ಕ್ವಶನ್ ಬರುತ್ತವೆ. ಚಾನಲ್ ನೋಡ್ಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.